ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು ಎಂದು ಹೇಳಿದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 6ನೇ ವಚನದಿಂದ 13ನೇ ವಚನಗಳವರೆಗೆ ಧ್ಯಾನಿಸಿದ ನಾವು ಹೊಸ ಒಡಂಬಡಿಕೆಯು ಹಳೆಯದಕ್ಕಿಂತ ಉತ್ತಮವಾದದ್ದು, ಧರ್ಮಶಾಸ್ತ್ರವು ಮನುಷ್ಯನಲ್ಲಿ ಒಳ್ಳೆಯದನ್ನು ಮಾಡಲು ಅಸಮರ್ಥವಾಗಿತ್ತು. ಆದುದರಿಂದಲೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದಾಗಿ ಹೇಳಲು ಸಾಧ್ಯವಾಯಿತು ಎಂಬುದನ್ನು ಕೂಡ ನಾವು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ ಮೊದಲಿನ 7 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿರುವಾಗ ಪವಿತ್ರಾತ್ಮನು ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಆತ್ಮಗಳಲ್ಲಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಹೇಳಿದಂಥ ಕೃಪಾ ಸಂಪೂರ್ಣನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಪ್ರಾರಂಭದ 7 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ವಾಕ್ಯ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 9ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಹಳೇ ಗುಡಾರಕ್ಕಿಂತ ಹೊಸ ಗುಡಾರವು ಉತ್ತಮವಾಗಿದೆ, ಶ್ರೇಷ್ಠವಾದ ಯಜ್ಞ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂಬ ಆತನ ಯಾಜಕತ್ವದ ವಿಷಯವನ್ನು ನಾವು ಧ್ಯಾನಿಸುತ್ತಾ ಇರುವೆವು. ನೋಡಿರಿ, ನಮ್ಮ ಮುಂದೆ ಅತಿ ತೀಕ್ಷ್ಣವಾದ ಹಾಗೂ ವಿಭಿನ್ನತೆಯಲ್ಲಿರುವ 2 ಸೇವೆಗಳು ಇರುತ್ತವೆ. ಯಾಜಕತ್ವದ ಸೇವೆ ಅಂದರೆ ಆರೋನನ ಯಾಜಕತ್ವದ ಸೇವೆಯು ಈ ಭೂಮಿಯ ಮೇಲಿನ ದೇವದರ್ಶನದ ಗುಡಾರದಲ್ಲಿ ನಡೆಸಲ್ಪಡುತ್ತಾ ಇತ್ತು. ಭೂಮಿಯ ಮೇಲಿನ ಗುಡಾರವು ಇಂದು ಯೇಸು ಕ್ರಿಸ್ತನು ಪರಲೋಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆ ಗುಡಾರದ ನಮೂನೆಯಾಗಿದೆ. ಪರಲೋಕದಲ್ಲಿನ ಈ ಗುಡಾರವು ಉತ್ತಮ ಆರಾಧನೆಗಾಗಿ ಅನುಗ್ರಹ ಮಾಡಿಕೊಡುತ್ತದೆ. ಅನೇಕ ಜನರು ಧರ್ಮಶಾಸ್ತ್ರವನ್ನು ದಶಾಜ್ಞೆಗಳ ಜಾಗದಿಂದ ಪರಿಗಣಿಸುತ್ತಾರೆ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯು ಆ ಧರ್ಮಶಾಸ್ತ್ರವನ್ನು ಅದರ ಆರಾಧನೆ ಸ್ಥಳದ ಹಾಗೂ ಯಾಜಕತ್ವದ ದೃಷ್ಟಿಕೋನದಿಂದ ಸಮೀಪಿಸುತ್ತದೆ. ನೋಡಿರಿ, ಈ ರೀತಿಯಾದ ಸಮೀಪಿಸುವಿಕೆಯು ಪಾಪಗಳನ್ನು ಬಗೆಹರಿಸುವುದರ ಮೇಲೆ ಪ್ರಾಧಾನ್ಯತೆಯನ್ನು ಕೊಡುತ್ತದೆ ಮತ್ತು ಧರ್ಮಶಾಸ್ತ್ರವು ನಿಜವಾಗಿಯೂ ಪಾಪದ ಪ್ರಶ್ನೆಯನ್ನು ಬಗೆಹರಿಸಿರುವುದಿಲ್ಲ ಎಂಬುದಾಗಿ ಗ್ರಂಥಕರ್ತನು ಮುಂದೆ ತೋರಿಸಿಕೊಡುತ್ತಿದ್ದಾನೆ. ಆದ್ದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು, ಅದು ಇಹಲೋಕ ಸಂಬಂಧವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಇಹಲೋಕ ಸಂಬಂಧವಾದದ್ದು ಎಂಬುದಾಗಿ ಹೇಳುವಾಗ ಅದು ನಾವು ಸಾಮಾನ್ಯವಾಗಿ ಹೇಳುವ ಲೌಕಿಕ ರೀತಿಯದಾಗಿರುವುದಿಲ್ಲ. ಆದರೆ ಅದು ಈ ಲೋಕದಲ್ಲಿತ್ತು ಮತ್ತು ಈ ಲೋಕದ ವಸ್ತುಗಳಿಂದ ಕಟ್ಟಲ್ಪಟ್ಟಿತ್ತು ಮತ್ತು ಅಲ್ಲಿ ಜನರು ಅನುಸರಿಸುತ್ತಿದ್ದ ಧರ್ಮಾಚರಣೆಯೂ ಇತ್ತು. ಹೀಗೆ ಆ ಒಂದು ರೀತಿಯಲ್ಲಿ ಅದು ಈ ಲೋಕದ್ದಾಗಿತ್ತು. ಇಲ್ಲಿಂದ ಮುಂದೆ ಗ್ರಂಥಕರ್ತನು ಈ ಲೋಕದ ಗುಡಾರವನ್ನು ಪರಲೋಕದಲ್ಲಿ ಇರುವ ಗುಡಾರಕ್ಕೆ ವಿಭಿನ್ನವಾಗಿ ತೋರಿಸಲಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೇ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ದಯಮಾಡಿ ಗಮನಿಸಿರಿ.
ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು ಎಂಬುದಾಗಿ ಹೇಳುವಾಗ ನಮ್ಮ ಗಮನವು ದೇವಾಲಯದ ಕಡೆಗೆ ಸೆಳೆಯಲ್ಪಡುತ್ತದಲ್ಲವೇ? ಇದರ ನಿದರ್ಶನಕ್ಕಾಗಿ ಹೆರೋದನ ದೇವಾಲಯದ ಕುರಿತು ಯಾವ ಉಲ್ಲೇಖವನ್ನೂ ಮಾಡಿರುವುದಿಲ್ಲ. ನೋಡಿರಿ, ಹೇಗೂ ಈ ಮಾದರಿಯು ಕೊಡಲ್ಪಟ್ಟಾಗ ಅಂದು 3ನೇ ದೇವಾಲಯವು ಅಸ್ತಿತ್ವದಲ್ಲಿದ್ದಾಗ್ಯೂ ಗ್ರಂಥಕರ್ತನು ಅವೆಲ್ಲವುಗಳನ್ನು ದಾಟಿಕೊಂಡು ಹೋಗಿ ದೇವರು ಅರಣ್ಯದಲ್ಲಿ ಮೋಶೆಗೆ ಕೊಟ್ಟ ಆ ಸರಳವಾದ ರಚನೆಯ ಕಡೆಗೆ ಹೋಗುತ್ತಾನೆ. ಯಾಕಂದರೆ ಅದು ಪರಲೋಕದಲ್ಲಿ ಇರುವುದರ ಮಾದರಿಯ ಹಾಗೆ ಮಾಡಲ್ಪಟ್ಟಿತ್ತು. ಆದರೆ ಅನೇಕ ರೀತಿಗಳಲ್ಲಿ ಅದು ಕೆಳಮಟ್ಟದ್ದಾಗಿತ್ತು ಮತ್ತು ಅದನ್ನು ನಾವು ಮುಂದೆ ಧ್ಯಾನಿಸಲಿದ್ದೇವೆ. ಮುಂದೆ ಈ ವಾಕ್ಯ ಭಾಗದಲ್ಲಿ ನಾವು ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು ಎಂಬುದನ್ನು ಗಮನಿಸುತ್ತೇವೆ. ನೋಡಿರಿ ಪ್ರಿಯರೇ, ಸರಿಯಾದ ದೇವದರ್ಶನ ಗುಡಾರವು ಕೇವಲ 45 ಅಡಿ ಉದ್ದದ, 15 ಅಡಿ ಅಗಲ ಮತ್ತು 15 ಅಡಿ ಎತ್ತರದ ಒಂದು ದೊಡ್ಡ ಬಂಗಾರದ ಪೆಟ್ಟಿಗೆಯಾಗಿತ್ತು. ಅದು 2 ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಮೊದಲನೆಯ ವಿಭಾಗವು ಪರಿಶುದ್ಧ ಸ್ಥಳವಾಗಿತ್ತು ಮತ್ತು ಇದರಲ್ಲಿ ಕೆಲವು ಉಪಕರಣಗಳಿದ್ದವು. ಅವು ಯಾವವೆಂದರೆ ಸಮರ್ಪಿಸಿದ ರೊಟ್ಟಿಯನ್ನು ಇಟ್ಟಿರುವ ಮೇಜು ಮತ್ತು ಬಂಗಾರದ ದೀಪಸ್ತಂಭ. ನಂತರ ಹಿನ್ನೆಲೆಯಲ್ಲಿ ಧೂಪವನ್ನು ಅರ್ಪಿಸುವ ಬಂಗಾರದ ಪೀಠವು ಇಡಲ್ಪಟ್ಟಿತ್ತು. ನೋಡಿರಿ, ಇದು ಪ್ರಾರ್ಥನೆಯ ಕುರಿತು ಮಾತಾಡುತ್ತದೆ, ಆದರೆ ಅಲ್ಲಿ ಯಾವ ಯಜ್ಞಗಳು ಮಾಡಲ್ಪಡುತ್ತಿದ್ದಿಲ್ಲ. ಈಗ ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: 2ನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅತಿ ಪರಿಶುದ್ಧ ಸ್ಥಳವು ಮತ್ತು ಪರಿಶುದ್ಧ ಸ್ಥಳವು ಕೇವಲ ಒಂದು ತೆರೆಯ ಮೂಲಕ ಬೇರ್ಪಡಿಸಲ್ಪಟ್ಟಿದ್ದವು. ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕನು ಮಾತ್ರ ಪ್ರವೇಶಿಸಬಹುದಾಗಿತ್ತು. ಇದರಲ್ಲಿ ಕೇವಲ 2 ಉಪಕರಣಗಳಿದ್ದವು. ಅವು ಯಾವ್ಯಾವೆಂದರೆ ಜಾಲಿ ಮರದಿಂದ ಮಾಡಲ್ಪಟ್ಟು ಒಳಗೂ ಹೊರಗೂ ಬಂಗಾರದ ತಗಡುಗಳಿಂದ ಹೊದಿಸಲ್ಪಟ್ಟ ಪೆಟ್ಟಿಗೆಯಾಗಿರುವ ಮಂಜೂಷವು ಮತ್ತು ಅದರ ಮೇಲೆ ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟ ಕೃಪಾಸನ ಇವುಗಳೇ. ನೋಡಿರಿ, ಈ ಕೃಪಾಸನದ ಮೇಲೆ ಚೊಕ್ಕ ಬಂಗಾರದ 2 ಕೆರೂಬಿಗಳ ಆಕಾರಗಳು ಇಡಲ್ಪಟ್ಟು ಅವು ಒಂದಕ್ಕೊಂದು ಎದುರು ಬದುರಾಗಿ ತಮ್ಮ ಕೆಳಗಿರುವ ಕೃಪಾಸನವನ್ನು ನೋಡುತ್ತಿರುವಂತೆ ರಚಿಸಲ್ಪಟ್ಟಿದ್ದವು. ಅಲ್ಲಿ ರಕ್ತವು ಇಡಲ್ಪಡುತ್ತಿತ್ತು ಮತ್ತು ಅದಕ್ಕಾಗಿಯೇ ಅದು ಕೃಪಾಸನವಾಗಿತ್ತು. ಯಾಕೆಂದರೆ ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ. ಪ್ರಿಯರೇ, ನಾವು ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಅದರಲ್ಲಿ ಚಿನ್ನದ ಧೂಪಾರತಿ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಇದು ಬಂಗಾರದ ಪೀಠವಾಗಿದೆ. ದಯಮಾಡಿ ಇಲ್ಲಿ ಉಂಟಾಗಿರುವ ಬದಲಾವಣೆಯನ್ನು ಗಮನಿಸಿರಿ. ಪರಿಶುದ್ಧ ಸ್ಥಳದಲ್ಲಿದ್ದ ಬಂಗಾರದ ಪೀಠವು ಈಗ ಅತಿ ಪರಿಶುದ್ಧ ಸ್ಥಳಕ್ಕೆ ಸ್ಥಳಾಂತರಿಸಲ್ಪಟ್ಟಿದೆ. ಯಾಕೆ ಅದು ಒಳಗಡೆ ಸೇರಿಸಲ್ಪಟ್ಟಿದೆ? ಗಮನಿಸಿರಿ ಪ್ರಿಯರೇ, ಪರಿಶುದ್ಧ ಸ್ಥಳವನ್ನು ಮತ್ತು ಅತಿ ಪರಿಶುದ್ಧ ಸ್ಥಳವನ್ನು ಬೇರ್ಪಡಿಸಿದ ತೆರೆಯು ಹುರಿನಾರಿನ ಬಟ್ಟೆಯಲ್ಲಿ ಮಾಡಲ್ಪಟ್ಟು ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಲ್ಪಟ್ಟಿತ್ತು. ಇದು ಯೇಸು ಕ್ರಿಸ್ತನ ಮನುಷ್ಯತ್ವವನ್ನು ಸೂಚಿಸುತ್ತಿತ್ತು. ಆತನು ಶಿಲುಬೆಯ ಮೇಲೆ ಸತ್ತಾಗ ತನ್ನ ಮನುಷ್ಯ ಜೀವವನ್ನು ಕೊಟ್ಟನು ಮತ್ತು ಆ ಸಮಯದಲ್ಲಿ ತೆರೆಯು ಹರಿದು 2 ಭಾಗವಾಯಿತು. ಆದ್ದರಿಂದ 2 ಭಾಗವಾಗಿದ್ದ ತೆರೆಯು ತೆಗೆದುಹಾಕಲ್ಪಟ್ಟಿತು ಮತ್ತು ಈಗ ದೇವರಿಗೆ ಹೋಗುವ ಮಾರ್ಗವು ತೆರೆಯಲ್ಪಟ್ಟಿತು ಎಂಬುದನ್ನು ಅದು ಸೂಚಿಸಿತು. ಯಾಕೆಂದರೆ ಯೇಸು ಕ್ರಿಸ್ತನು ಆ ಮಾರ್ಗವನ್ನು ಮಾಡಿದ್ದನು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಂಗಾರದ ಧೂಪಾರತಿ ಅಥವಾ ಬಂಗಾರದ ಪೀಠದ ಕುರಿತು ಏನಾಯಿತು ಎಂಬುದನ್ನು ಈಗ ನಾವು ನೋಡಿಕೊಳ್ಳೋಣ. ದಯಮಾಡಿ ಗಮನಿಸಿರಿ. ಪ್ರಾಯಶ್ಚಿತ್ತದ ಮಹಾದಿನದಲ್ಲಿ
ಆರೋನನು ರಕ್ತದೊಂದಿಗೆ ಅತೀ ಪರಿಶುದ್ಧ ಸ್ಥಾನದೊಳಗೆ ಹೋಗಿ ಕೃಪಾಸನದ ಮೇಲೆ ಅದನ್ನು ಚಿಮಿಕಿಸುತ್ತಿದ್ದನು. ಅವನು ತನ್ನೊಂದಿಗೆ ಧೂಪವಿರುವ ಕೆಂಡಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಅವನು ಬಂಗಾರದ ಧೂಪಾರತಿಯನ್ನು ಒಳಗಡೆಗೆ ಸ್ಥಳಾಂತರಿಸಿದಂತೆ ಇರುತ್ತಿತ್ತು. ಅವನು ಪೀಠದಿಂದ ಉರಿಯುವ ಕೆಂಡಗಳನ್ನು, ಅದರ ಮೇಲೆ ಸುಗಂಧ ದ್ರವ್ಯವನ್ನೂ ತೆಗೆದುಕೊಂಡು ಮಹಾಪವಿತ್ರ ಸ್ಥಾನದೊಳಗೆ ಹೋಗುತ್ತಿದ್ದನು. ಆದರೆ ಅದನ್ನು ಮತ್ತೆ ಹಿಂದಕ್ಕೆ ತರುತ್ತಿದ್ದನು. ಅದೇ ಕ್ರಮವನ್ನು ಮುಂದಿನ ವರ್ಷ, ಅಂದರೆ ಅದರ ನಂತರದ ವರ್ಷ ಮಾಡುತ್ತಲೇ ಇದ್ದನು. ನೋಡಿರಿ ಪ್ರಿಯರೇ, ನಮಗಾದರೋ ಬಂಗಾರದ ಪೀಠದ ಬಳಿಯಲ್ಲಿ ಯಾವಾಗಲೂ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುತ್ತಿರುವ ಶ್ರೇಷ್ಠ ಮಹಾಯಾಜಕನು ನಮಗಿದ್ದಾನೆ. ಆತನ ವಿಜ್ಞಾಪನೆಗಳು ಕೇಳಲ್ಪಡುತ್ತವೆ. ಆದುದರಿಂದ ಇಂದು ಬಂಗಾರದ ಪೀಠವು ಒಳಗಡೆಯಲ್ಲಿದೆ, ಆದರೆ ಅದು ಹೊರಗಡೆಯಲ್ಲಿಯೂ ಇದೆ. ಯಾಕಂದರೆ ನಾನು ಮತ್ತು ನೀವು ಆತನ ಮೂಲಕ ಪ್ರಾರ್ಥನೆಯಿಂದ ಹೋಗಬಹುದು. ಅದನ್ನೇ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಪ್ರಾರಂಭದ 2 ವಚನಗಳಲ್ಲಿ ಹೀಗೆ ಹೇಳುತ್ತಾನೆ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಎಂಬುದಾಗಿ. ಮುಂದೆ ಗ್ರಂಥಕರ್ತನು ಮಂಜೂಷದಲ್ಲಿರುವ ಸಾಮಾನುಗಳ ಕುರಿತು ನಮೂದಿಸುತ್ತಾನೆ. ನೋಡಿರಿ, ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು ಯೇಸು ಕ್ರಿಸ್ತನ ಸದ್ಯದ ಸೇವೆಯನ್ನು ಕುರಿತು ಮಾತಾಡುತ್ತದೆ. ಆತನು ತನ್ನವರನ್ನು ಪೋಷಿಸುತ್ತಾನೆ, ಯಾಕಂದರೆ ಆತನೇ ಜೀವದ ರೊಟ್ಟಿಯಾಗಿದ್ದಾನೆ. ಆರೋನನ ಚಿಗುರಿದ ಕೋಲು ಯೇಸು ಕ್ರಿಸ್ತನ ಮರಣವನ್ನು ಹಾಗೂ ಪುನರುತ್ಥಾನವನ್ನು ಕುರಿತು ಮಾತಾಡುತ್ತದೆ. ಯಾಕಂದರೆ ಆ ಕೋಲು ಸತ್ತದ್ದಾಗಿತ್ತು ಮತ್ತು ಅದರಲ್ಲಿ ಜೀವವು ಬಂದಿತು. ಹಾಗೂ ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ನೆರವೇರಿಸಿದ ನಿಜ ಸ್ಥಿತಿಯನ್ನು ಕುರಿತು ಮಾತಾಡುತ್ತವೆ. ನೋಡಿರಿ, ಗ್ರಂಥಕರ್ತನು ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವುದರ ಅರ್ಥವೇನೆಂದರೆ, ದೇವ ದರ್ಶನದ ಗುಡಾರದ ಕುರಿತು ಹೆಚ್ಚು ಮಾತಾಡಲು ಅವನಿಗೆ ಸಮಯವಿರುವುದಿಲ್ಲ. ಯಾಕಂದರೆ ಅವನು ಯಾಜಕತ್ವ ಹಾಗೂ ಆರಾಧನೆಯ ಮೇಲೆ ಪ್ರಾಧಾನ್ಯತೆಯನ್ನು ನೀಡುತ್ತಿರುವನು ಎಂಬುದಾಗಿ. ಅವನು ನಿಜವಾದ ಆರಾಧನೆ ಅಂದರೇನು ಮತ್ತು ನಾವು ಹೇಗೆ ಆರಾಧಿಸಬೇಕು ಎಂಬುದರ ಬಗ್ಗೆ ಚಿಂತನೆ ವಹಿಸಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ 6ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆ ನಡೆಸುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯಾಜಕರು ಯಾವಾಗಲೂ ದೇವದರ್ಶನ ಗುಡಾರದ ಮೊದಲನೆಯ ವಿಭಾಗಕ್ಕೆ ಹೋಗುತ್ತಿದ್ದರು. ಇಂದು ಹೋದವರು ಮತ್ತೆ ನಾಳೆ ಹೋಗುತ್ತಿದ್ದರು, ಮತ್ತೆ ಮರುದಿವಸ ಹೋಗುತ್ತಿದ್ದರು. ಹೀಗೆ ಅವರು ಯಥಾಪ್ರಕಾರ ಅದೇ ಸೇವೆಯನ್ನು ಮಾಡುತ್ತಲೇ ಇದ್ದರು. ಯಾಕಂದರೆ ಅವರು ಮಾಡುತ್ತಿದ್ದಂಥ ಧರ್ಮಾಚರಣೆಯು ಮುಂದಿನದರ ಕುರಿತು ಛಾಯೆಯಾಗಿತ್ತೇ ಹೊರತು ಅದು ಸಾಕಾಗುತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಒಂದೇ ಒಂದು ಸಾರಿ ಪವಿತ್ರ ಸ್ಥಾನಕ್ಕೆ ಹೋದನು. ಯಾಕಂದರೆ ಆತನಿಗೆ ಕೇವಲ ಒಂದು ಸಾರಿ ಮಾತ್ರ ಹೋಗುವ ಅವಶ್ಯಕತೆ ಇತ್ತು. ಈ ವಾಕ್ಯ ಭಾಗದಲ್ಲಿ ಮುಂದುವರೆದು ನಾವು ನೋಡುವಾಗ ದೇವಾರಾಧನೆ ನಡೆಸುತ್ತಾರೆ ಎಂಬುದಾಗಿ ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಜನರು ದೇವರನ್ನು ಆರಾಧಿಸಬೇಕು ಎಂಬುದು ಅದರ ಅಂತಿಮ ಗುರಿಯಾಗಿತ್ತು. ನೋಡಿರಿ, ಈ ವಾಕ್ಯ ಭಾಗವು ನಿಜವಾದ ಆರಾಧನೆಯನ್ನು ಕುರಿತು ಹೇಳುತ್ತದೆ. ಅದು ಕೇವಲ ಒಂದು ನಿಗದಿಪಡಿಸಿದ ಒಂದು ಆರಾಧನೆ ಕ್ರಮವಾಗಿರಲಿಲ್ಲ. ಹೌದು ಪ್ರಿಯರೇ, ನಿಜವಾದಂಥ ಆರಾಧನೆಯು ಜರುಗುವಾಗ ಆ ಆರಾಧನೆಯು ನಮ್ಮನ್ನು ಯೇಸುಕ್ರಿಸ್ತನ ಪ್ರಸನ್ನತೆಗೆ ನಡೆಸಿಕೊಂಡು ಹೋಗುತ್ತದೆ ಮತ್ತು ಅಲ್ಲಿ ನಾವು ಆತನನ್ನು ಉತ್ಕಟವಾಗಿ, ಅಂದರೆ ಹೆಚ್ಚಾಗಿ ಪ್ರೀತಿಸಬಹುದು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಆರಾಧನೆ ಎಂಬುವುದು ಯಾರೋ ಒಬ್ಬರಿಗೆ ಅವರು ಯೋಗ್ಯವಾಗಿ ಹೊಂದಬೇಕಾದ ಯಾವುದೋ ಒಂದನ್ನು ಕೊಡುವುದಾಗಿರುತ್ತದೆ. ಹೌದು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ. ಅದುವೇ ಆರಾಧನೆಯಾಗಿರುತ್ತದೆ ಮತ್ತು ಅದರಿಂದ ಸೇವೆಯು ಹಿಂಬಾಲಿಸುತ್ತದೆ. ನೋಡಿರಿ, ನಿಜವಾದ ಆರಾಧನೆಯು ಸೇವೆಗೆ ನಡೆಸುತ್ತದೆ.
ಇಂಥ ಆರಾಧನೆಯು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ 1 ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ಗ್ರಂಥಕರ್ತನು ಪ್ರಾಯಶ್ಚಿತ್ತದ ಮಹಾದಿನದ ಕುರಿತು ಮಾತಾಡುತ್ತಿರುವನು. ನೋಡಿರಿ, ಇದು ಯೋಮ್ ಕಿಪ್ಪೂರ್ ಆಗಿತ್ತು. ಅಂದರೆ ಇಸ್ರಾಯೇಲ್ ದೇಶದವರ ಜೀವಿತದಲ್ಲಿ ಒಂದು ಉತ್ಕೃಷ್ಟವಾದಂಥ ದಿನವಾಗಿತ್ತು. ಈ ದಿನದಂದು ಮಹಾಯಾಜಕನು ತನ್ನ ದೇಶದ ಪರವಾಗಿ ಅತಿ ಪವಿತ್ರ ಸ್ಥಾನದೊಳಗೆ ಹೋಗುತ್ತಿದ್ದನು ಮತ್ತು ಇದನ್ನು ಮಾಡಿದ್ದರ ಆಧಾರದ ಮೇಲೆ ಆ ದೇಶವು ಮತ್ತೊಂದು ವರ್ಷಕ್ಕೆ ಸ್ವೀಕೃತವಾಗುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ಅತಿ ಪವಿತ್ರ ಸ್ಥಾನದೊಳಗೆ ದೇವರ ಸಾನ್ನಿಧ್ಯದೊಳಗೆ ಹೋಗಿದ್ದಾನೆ. ಆತನು ಹೋಗಿರುವನು ಮತ್ತು ಹೊರಗಡೆ ಬಂದಿರುವುದಿಲ್ಲ. ನಾವು ಈ ಲೋಕದಲ್ಲಿ ಇರುವವರೆಗೂ ಆತನು ಅಲ್ಲಿಯೇ ಇರುತ್ತಾನೆ. ಆತನು ಮತ್ತೆ ಹೊರಗಡೆ ಬರಲಿದ್ದಾನೆ. ಆತನು ತನ್ನವರಿಗಾಗಿ ಬರಲಿದ್ದಾನೆ, ಯಾಕಂದರೆ ನಾವು ಆತನ ಭಾಗವಾಗಿದ್ದೇವೆ. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಶರೀರವಾಗಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇವೆಲ್ಲವುಗಳ ಉದ್ದೇಶವೇನಾಗಿರುವುದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ನಮ್ಮ ಹೃದಯಗಳಿಗೆ ನಿಜವಾದದ್ದನ್ನಾಗಿ ಮಾಡುವುದೇ ಆಗಿರುತ್ತದೆ. ಈ ಸಮಯದಲ್ಲಿ ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಇಂದು ನಾವು ನಮ್ಮ ದಿನವನ್ನು ಆತನೊಂದಿಗೆ ಆರಂಭಿಸಿರುವೆವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ನಾವು ಜೀವಿಸುತ್ತಿರುವ ಈ ಲೋಕವು ಬಹಳ ಅವಸರದಿಂದ ಕೂಡಿರುವ ಲೋಕವಾಗಿದೆ. ಇಂಥದರಲ್ಲಿ ನಾವು ಆತನನ್ನು ಆರಾಧಿಸಿರುವೆವೋ? ಸಭೆಗೆ ಹೋಗಿ ಅಲ್ಲಿ ಭಕ್ತರೊಂದಿಗೆ ಸೇರಿ ದೇವರನ್ನು ಆರಾಧಿಸುವುದು ಒಬ್ಬ ವ್ಯಕ್ತಿಯ ಆತ್ಮೀಕ ಬೆಳವಣಿಗೆಯಲ್ಲಿ ಉಪಯುಕ್ತವಾಗಿದೆ, ನಿಜ. ಆದರೆ ಅದೇ ಸಮಯದಲ್ಲಿ ನಾವು ಎಲ್ಲಿ ಇದ್ದರೂ ಸಹ ಅಲ್ಲಿ ನಾವು ಆತನನ್ನು ಆರಾಧಿಸಬಹುದು. ಹೌದು, ನಾವು ಆತನನ್ನು ಸ್ತುತಿ ಸ್ತೋತ್ರಗಳಿಂದ ಆರಾಧಿಸುವುದು ಬಹು ಪ್ರಾಮುಖ್ಯವಾದದ್ದಾಗಿದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ಅತಿ ಪವಿತ್ರ ಸ್ಥಾನದಲ್ಲಿ ದೇವರ ಸಮ್ಮುಖದಲ್ಲಿದ್ದಾನೆ. ಇದು ಬಹು ಮಹಿಮೆಯುಳ್ಳ ಹಾಗೂ ಅದ್ಭುತಕರವಾದಂಥ ಸಂಗತಿಯಾಗಿದೆ. ಇಂಥ ಶ್ರೇಷ್ಠ ಪರಿಶುದ್ಧನಾದಂಥ ದೇವರನ್ನು ಆತನ ಮಕ್ಕಳಾದ ನಾವು ಸ್ತುತಿಸಿ ಆರಾಧಿಸುವುದು ಬಹು ಪ್ರಾಮುಖ್ಯವಾದದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ಹೌದು ಪ್ರಿಯರೇ, ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯ ಆರಾಧನೆ ಹೊಂದಲು ಆತನೇ ಮಾತ್ರ ಯೋಗ್ಯನು. ಆದ್ದರಿಂದ ಆತ್ಮಸ್ವರೂಪನು ಹಾಗೂ ಶ್ರೇಷ್ಠ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನನ್ನು ನಾವು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಪ್ರತಿನಿತ್ಯವೂ ಎಲ್ಲ ಸಮಯದಲ್ಲಿಯೂ ಆತನನ್ನು ಆರಾಧಿಸೋಣ. ಅಷ್ಟೇ ಅಲ್ಲದೆ ಆತನ ಪರಿಶುದ್ಧ ಸನ್ನಿಧಿಯಲ್ಲಿ ಸೇರಿ ಆತನ ಪ್ರಸನ್ನತೆಯಲ್ಲಿ ಆತನನ್ನು ಆರಾಧಿಸಲು ತವಕಿಸೋಣ ಮತ್ತು ಪ್ರಯಾಸಪಡೋಣ. ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಪ್ರಿಯರೇ, ದೇವರ ಕೃಪೆಯಿಂದ ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 9ನೇ ಅಧ್ಯಾಯದ ಮೊದಲಿನ 7 ವಚನಗಳನ್ನು ಧ್ಯಾನಿಸಿಕೊಂಡು ಹೊಸ ಗುಡಾರವು ಹಳೆಯದಕ್ಕಿಂತ ಉತ್ತಮವಾದದ್ದು ಎಂಬುದನ್ನು ನೋಡಿಕೊಂಡಿದ್ದೇವೆ. ಪುನಃ ನಾವು ದೇವದರ್ಶನ ಗುಡಾರದಲ್ಲಿನ ವಿವಿಧ ಉಪಕರಣಗಳ ಕುರಿತು ಹಾಗೂ ಅವುಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ತಿಳಿದುಕೊಂಡೆವು. ಬಹು ಪ್ರಾಮುಖ್ಯವಾದ ವಿಷಯವೇನೆಂದರೆ, ನಮಗಾದರೂ ಬಂಗಾರದ ಪೀಠದ ಬಳಿಯಲ್ಲಿ ಯಾವಾಗಲೂ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುತ್ತಿರುವ ಶ್ರೇಷ್ಠ ಮಹಾಯಾಜಕನು ಇದ್ದಾನೆ. ಆತನ ವಿಜ್ಞಾಪನೆಗಳು ಕೇಳಲ್ಪಡುತ್ತವೆ. ಆತನೊಬ್ಬನೇ ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಆತನು ನಮಗೋಸ್ಕರ ಮಾಡಿದಂಥ ಶ್ರೇಷ್ಠವಾದ ರಕ್ಷಣಾ ಕಾರ್ಯಕ್ಕಾಗಿ ಆತನನ್ನು ಸ್ತುತಿಸಿ ಕೊಂಡಾಡಿ ಆ ರಕ್ಷಣೆಯ ಜೀವಿತದಲ್ಲಿ ಮುನ್ನಡೆಯೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ.
ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಅನುದಿನವೂ ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಧನ್ಯತೆಯ ಜೀವಿತವನ್ನೇ ಜೀವಿಸಲಿಕ್ಕೆ ಸಹಾಯ ಮಾಡು. ಯಥಾರ್ಥವಾಗಿ ನಿನ್ನ ಬಳಿ ಬೇಡುವಂಥ ಒಂದೊಂದು ಆತ್ಮಗಳ ರಕ್ಷಣೆಗಾಗಿ ನಿನ್ನ ಸಹಾಯವನ್ನು ಅನುಗ್ರಹಿಸಿಕೊಡು. ಲೋಕದಲ್ಲಿ ಲೋಕದವರಾಗಿ ಜೀವಿಸ್ತಿರುವಂಥ ಜೀವಿತಗಳನ್ನು ಬದಲಾಯಿಸು. ದೇವರ ನಿನ್ನ ವಾಕ್ಯ ಸಮೃದ್ಧಿಯಾಗೆಲ್ಲರಲ್ಲಿ ವಾಸ ಮಾಡಲಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನವು ಎಷ್ಟೊಂದು ಸಂತೋಷವಾಗಿದೆಯಲ್ಲವೇ? ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಹಾಗಾದರೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿ ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಭೇಟಿಯಾಗೋಣ. ವಂದನೆಗಳು.